ನೂತನವಾಗಿ ನಿರ್ಮಾಣವಾಗುತ್ತಿರುವ ದೇವರಾಜ ಅರಸು ಹೈಟೆಕ್ ಆಸ್ಪತ್ರೆಗೆ 9.50 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಇಂಡೋರ್ ಕಾಮಗಾರಿಗಳು, ಮೆಡಿಕಲ್ ಸೌಲಭ್ಯ ಸೇರಿದಂತೆ ಬದಲಾವಣೆ ಇದ್ರೆ ಮಾಡಿಕೊಂಡು ಮೂಲಭೂತ ಸೌಕರ್ಯ ಕಲ್ಪಿಸಿ 7 ತಿಂಗಳಲ್ಲಿ ಉದ್ಘಾಟನೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು. E5 ನ್ಯೂಸ್ಗೆ ಸ್ವಾಗತ. ಹುಣಸೂರು ನಗರದ ಬೈಪಾಸ್ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅರ್ಧಕ್ಕೆ ನಿಂತಿರುವ ಕಾಮಗಾರಿ ವೀಕ್ಷಿಸಿ ಸಂಬಂಧಪಟ್ಟ ಎಂಜಿನಿಯರ್ಗಳೊಂದಿಗೆ ಚರ್ಚಿಸಿ ನಂತರ ಪತ್ರಕರ್ತರಿಗೆ ಮಾಹಿತಿ ನೀಡಿದರು. ಮಾಡಬೇಕಾಗಿದೆ, ಅದನ್ನು ಮಾಡಬೇಕು. ಜೊತೆಗೆ ಚಾಲನೆ ಕೊಡೋಕ್ಕೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅದನ್ನೆಲ್ಲ ನೋಡಿ ಒಂದೇ ಸರಿಗೆ ತೀರ್ಮಾನ ಮಾಡಬೇಕು ಅಂತಲೇ ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು. 9.5 ಕೋಟಿ ಅನುದಾನದಲ್ಲಿ ಈಗ ಮಾರ್ಚರಿ ಒಂದು, STP ಪ್ಲ್ಯಾಂಟ್ ಒಂದು, ETP ಪ್ಲ್ಯಾಂಟ್ ಒಂದು, ಲಿಫ್ಟ್ಗಳು, ಜೊತೆಗೆ ಎಲ್ಲ ಕಡೆ ಡ್ರೈನೇಜು, ಜೊತೆಗೆ ಸುತ್ತ ರೋಡು, ಕಾಂಪೌಂಡ್ ವಾಲು, ಜೊತೆಗೆ ನೆಟ್ವರ್ಕಿಂಗು, ಜೊತೆಗೆ ಒಳಗಡೆ ಅಲ್ಪ ಸ್ವಲ್ಪ ಕೆಲಸ ಬಾಕಿ ಏನು ಉಳಿದಿದೆ ಅದೆಲ್ಲವನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಈಗ ಅದನ್ನೆಲ್ಲ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇದ್ದರೆ ಅದನ್ನ ಇಲ್ಲೇ ಒನ್ಸ್ ಫಾರ್ ಆಲ್ ಡಿಸ್ಕಷನ್ ಮಾಡಿ ಬದಲಾವಣೆ ಮಾಡ್ತಕ್ಕಂಥದ್ರಿಂದಲೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸಹ ಬಂದಿದ್ದಾರೆ, ನಮ್ಮ ಕಾಂಟ್ರಾಕ್ಟರು ಸಹ ಬಂದಿದ್ದಾರೆ. ಅವರಿಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ 11 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಅವರು 6ರಿಂದ 7 ತಿಂಗಳೊಳಗೆ ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಆದ್ದರಿಂದ ಇನ್ನು 6ರಿಂದ 7 ತಿಂಗಳಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಅಲ್ಲಿಂದ ಶಿಫ್ಟ್ ಆಗ್ತಕ್ಕೆ ನಾವು ಚಾಲನೆ ಕೊಡ್ತೀವಿ. ಈಗ 9.5 ಕೋಟಿ ನೀವು ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡಿದ ನಂತರ ಬಿಡುಗಡೆ ಆಗಿರ್ತಕ್ಕಂಥದ್ದು, ಈಗ ಇಷ್ಟು ಪ್ರೋಗ್ರಾಮ್ಗಳಿಗೆ ಇಷ್ಟು ಅಮೌಂಟ್ ಸಾಕಾಗ್ತಾ ಇದೆಯಲ್ಲ, ಪುನಃ ಹೆಚ್ಚುವರಿ ಏನಾದ್ರು ಬೇಕಾಗೋ ಸಾಧ್ಯತೆ ಇದೆಯಾ? ಈಗ ಸದ್ಯಕ್ಕೆ ಏನೇನು ನಾನೇನು ಹೇಳಿದೆ ಅಷ್ಟಕ್ಕೆ 9.5 ಕೋಟಿ ಸಾಕಾಗಿದೆ. ಈಗ ನಮಗೆ ಅವಶ್ಯಕತೆ ಬೇಕಾಗಿರ್ತಕ್ಕಂಥದ್ದು, ಈಗ ನಮ್ಮ ಹಳೆ ಹಾಸ್ಪಿಟ್ಲಿನಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಆ ಎಕ್ವಿಪ್ಮೆಂಟ್ಸ್ನ ತಂದು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಬಾಕಿ ಏನು ಉಳಿದಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಡಾಕ್ಟರ್ಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಒಂದು ಎಕ್ವಿಪ್ಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತಕ್ಕಂಥದ್ದಕ್ಕೆ ಮಾತ್ರ ಅನುದಾನ ಬೇಕು. ಹಾಸ್ಪಿಟ್ಲು ಉದ್ಘಾಟನೆ ಆಗಲಿಕ್ಕೆ, ಹಾಸ್ಪಿಟ್ಲು ಪ್ರಾರಂಭ ಮಾಡಲಿಕ್ಕೆ ಈ ಅನುದಾನ ಸಾಕಾಗುತ್ತೆ.